ನರಸಿಂಹ ಅಣ್ಣ ಟಿ ನಾರಾಯಣಗೌಡರ ಆದೇಶದಿಂದ ನಾಡಿನ ಉದ್ದಗಲಕ್ಕೂ ಜಲ ಭಾಷೆ ವಿಚಾರ ಗಡಿ ವಿಚಾರ ನಾಡಿನ ವಿಚಾರ ಏನೇ ವಿಚಾರ ಇದ್ದಾಗೂ ಮೊದಲನೇದಾಗಿ ಧ್ವನಿ ಎತ್ತೋದು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನರಸಿಂಹ ಅಣ್ಣ ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ಎಲ್ಲ ಹೋರಾಟಗಳಿಗೂ ನಾವು ಸಾಕ್ಷಿಯಾಗಿದ್ವಿ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ ಏನೇ ನಮ್ಮ ಕನ್ನಡಿಗರಿಗಿರ್ಬೋದು, ನಮ್ಮ ಏನು ಚಾಲಕರು ಟ್ರಾವೆಲ್ಸ್ ಇಟ್ಕಿದ್ದಾರೆ, ಅವ್ರಿಗೆ ಸಾಕಷ್ಟು ತೊಂದರೆಗಳು ಅನುಭವಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ನಮ್ಮ RTO ಕಚೇರಿಯಿಂದ ಯಾವುದೇ ರೀತಿ ಅವರು ಪರಿಹಾರ ಸಿಕ್ಕಿಲ್ಲ. ಏನು ನೀವು ಕಾನೂನು ಮಾಡಿದರೆ ಆ ಕಾನೂನನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು. RTO ಅಧಿಕಾರಿಗಳು ಏನು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಆಗಿದೆ, DD ಅನ್ನೋ ಗಾಡಿ ತಗೊಂಬಂದಿಲ್ಲ, ಅವರಿಗೆ ಯಾವುದೋ ಒಂದು ಟ್ರಾವೆಲ್ಸ್ ಕೊಡೋದಕ್ಕೆ ಕಡಿಮೆ ಬಾಡಿಗೆ ಅಂತೇಳ್ಬಿಟ್ಟು ನಮ್ಮ ದೊಡ್ಡಬಳ್ಳಾಪುರ ಚಾಲಕರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಿದೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಯಾವತ್ತೇ ಏನಾದ್ರೂ ಹೊರ ರಾಜ್ಯದಿಂದ ಗಾಡಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾದ್ರೆ 1 ಸಾರಿ ಅಲ್ಲ 100 ಸಾರಿ ಯೋಚನೆ ಮಾಡಬೇಕು ದೊಡ್ಡಬಳ್ಳಾಪುರ ಗಾಡಿ ಬರಬೇಕಂತಂದರೆ. ಆ ರೀತಿ ಯೋಚನೆ ಮಾಡಿದಾಗ ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಉಳಿವಿನ ಪ್ರಶ್ನೆ ಆಗ್ತೈತೆ. ಯಾವುದೇ ಕಾರಣಕ್ಕೂ ನಮ್ಮ ದೊಡ್ಡಬಳ್ಳಾಪುರ ಏನು ಟ್ಯಾಕ್ಸಿ ಟೆಂಪೋ ಟ್ರಾವೆಲ್ಸ್ ಇದ್ದಾರೆ, TT ಟ್ರಾವೆಲ್ಸ್ ಇದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದು ಬಿಡೋದಿಲ್ಲ. ಇವತ್ತು ಏನು ನಮ್ಮ ಮಂಜು ಅವರು ಹೇಳಿದ್ರು, ಇವತ್ತು ಈ ರೀತಿ ಅನ್ಯಾಯ ಆಗಿದೆ, ಯಾವುದೋ ಒಂದು ಬೇರೆ ಗಾಡಿ ಬಂದಿದೆ ಕಡಿಮೆ ಬಾಡಿಗೆ ಮಾಡಿದ್ದಾರೆ ಅಂತೇಳಿ. ಅವರು ಆ ಕಡಿಮೆ ಬಾಡಿಗೆಯಲ್ಲಿ ಹೋದಾಗ ಅವ್ರಿಗೆ ಯಾವುದೇ ರೀತಿ ಏನಾದರೂ ಆಕ್ಸಿಡೆಂಟ್ ಆಗ್ಬೋದು, ಇನ್ನೊಂದಾಗ್ಬೋದು, ಏನೇ ಆದಾಗ ಅದಕ್ಕೆ ಯಾವುದೇ ರೀತಿ ಬರ್ದಲ್ ಸಿಗೋದಿಲ್ಲ. ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಮೊದಲೇ ತೆರಿಗೆ ಕಟ್ಟುವಂಥ ವಿಚಾರದಲ್ಲಿ ಕರ್ನಾಟಕನೇ ನಂಬರ್ 1. ಎಲ್ಲ ರೀತಿಯಲ್ಲೂ ನಮ್ಮ ಟೆಂಪೋ ಟ್ರಾವೆಲ್ಸಲ್ಲೂ ಅತಿ ಹೆಚ್ಚು ತೆರಿಗೆ ಕಟ್ಟೋವಂಥದ್ದು ನಮ್ಮ ಟೆಂಪೋ ಟ್ರಾವೆಲ್ಸ್ ಇರಬೇಕಾದ್ರೆ ಇಂಥದ್ದು ನೀವು ಪ್ರಶಂಸೆ ಪಡೆದ್ರು, ಇಂಥದ್ದು ನೀವು ಲೈಕ್ ಮಾಡಿದ್ರೂ ಬೇರೆ ಯಾವುದೋ ಒಂದು DD ಯಾವುದು ಡೆಲ್ಲಿ ಗಾಡಿ ಇರ್ಬೋದು, ಕೇರಳ ಗಾಡಿ ಇರ್ಬೋದು, ತಮಿಳ್ನಾಡು ಗಾಡಿ ಇರ್ಬೋದು, ಮಹಾರಾಷ್ಟ್ರ ಗಾಡಿ ಇರ್ಬೋದು, ಆಂಧ್ರ ಗಾಡಿ ಇರ್ಬೋದು, ಈ ಥರ ಇರೋವನ್ನ ನೀವು ಯಾಕೆ ನೀವು ಇದು ಮಾಡ್ತೀರಾ? ನಮ್ಮ ಕರ್ನಾಟಕ ಗಾಡಿ, ನಮ್ಮ ದೊಡ್ಡಬಳ್ಳಾಪುರ ಗಾಡಿ ನೋಡಿರಿ, ಅವ್ರ ಹೆಂಡತಿ ಮಕ್ಕಳಿಲ್ವಾ? ಅವ್ರಿಗೊಂದು ಭವಿಷ್ಯ ಇದೆ, ನಿಮ್ಮನ್ನೇ ನಂಬಿರ್ತಾರೆ, ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾರೆ. ಅಂಥ ಗಾಡಿ ನೀವು ಇದು ಮಾಡಿರಿ, ಅವ್ರ ಪರ ನಿಂತ್ಕೊಳ್ರಿ. ನಿಮ್ಗೇನಾದರೆ ನಮ್ಮ ದೊಡ್ಡಬಳ್ಳಾಪುರದೇ ಅಲ್ವಾ ಆಗೋದು? ಹಾಗಾಗಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಮೊದಲು ಮಾನ್ಯತೆ ಕೊಡ್ರಿ. ಇವತ್ತೇನು ನಾವೊಂದು ಗಾಡಿ ಅವರು ನಮ್ಮ ದೊಡ್ಡಬಳ್ಳಾಪುರ ಚಾಲಕರು ಹಿಡಿದಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು. ಮಾಲೀಕರು ಎರಡೂ ಇರಬೇಕು. ಅವ್ರಿಗೇನಾದರೂ ನ್ಯಾಯ ಸಿಗಲಿಲ್ಲ ಅಂತಲೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗುರುವಾದ ಹೋರಾಟ ಮಾಡ್ತೀವಿ. RTO ಕಚೇರಿ ಮುಂದೆನೂ ಅವರೆಲ್ಲ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನರಸಿಂಹ ಅಣ್ಣ ಟಿ ನಾರಾಯಣಗೌಡರ ಆದೇಶವನ್ನು ಪಡೆದು ಅವ್ರಿಗೊಂದು ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರದಿಂದ ಹೊರ ರಾಜ್ಯಕ್ಕೆ ಹೋದಾಗ ಏನಾದರೂ ಅನ್ಯಾಯ ಆದರೆ ನಮ್ಮ ದೊಡ್ಡಬಳ್ಳಾಪುರ ಗಾಡಿ ಕರ್ನಾಟಕ ಗಾಡಿ ಅನ್ನೋದೇನಾದರೂ ಖ್ಯಾತಿಯನ್ನು ತೆಗೆದ್ರೆ ಮೊದಲನೇದಾಗಿ ಧ್ವನಿ ಎತ್ತೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡಬಳ್ಳಾಪುರ ನಾರಾಯಣಗೌಡರ ಬಣ ಧ್ವನಿ ಎತ್ತೀವಿ. ಅಲ್ಲೂ ಏನಾಗಲಿಲ್ಲ ಅಂದರೆ ನಮ್ಮ ಗಾಡಿಗಳು ಹೊರ ರಾಜ್ಯದಲ್ಲಿ ಎಷ್ಟಿರ್ತಾವೋ ಅಲ್ಲಿ ಹೋಗೋವಂಥ ಕೆಲಸ, ಗುಂಪು ಕಟ್ಕೊಂಡು ಹೋಗೋವಂಥ ಕೆಲಸ ನಾವು ಮಾಡಿ ನಮ್ಮವ್ರಿಗೆ ನ್ಯಾಯ ಕೊಡೋವಂಥ ಕೆಲಸ ಮಾಡ್ತೀವಿ. ಯಾವತ್ತೇನೇ ಆದರೂ ಗಡಿ ನಾಡು ವಿಚಾರ ಬಂದಾಗ ಮೊದಲನೇದಾಗಿ ಧ್ವನಿ ಎತ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ್ ಗೌಡರು.